ತಮಿಳುನಾಡಿನಲ್ಲಿ ನಿರೀಕ್ಷೆಯಂತೆಯೇ ಬಿಜೆಪಿ ಮತ್ತು ಎಐಎಡಿಎಂಕೆ ಮೈತ್ರಿ. ಯಾಕೆ ಅಂತಂದರೆ ಅಣ್ಣಾಮಲೈ ರಾಜೀನಾಮೆ ನಂತರ ಆದಂತಹ ಬೆಳವಣಿಗೆ. ತಮಿಳುನಾಡಲ್ಲಿ ಮತ್ತೆ ಮಹಾಮೈತ್ರಿ, ಬಿಜೆಪಿ ಮತ್ತು ಅಣ್ಣಾ ಡಿಎಂಕೆ ಮಹಾಮೈತ್ರಿ ಈಗ ಆಗಿದೆ. ಮುಂದಿನ ವಿಧಾನಸಭಾ ಚುನಾವಣೆಯಲ್ಲಿ ಪಳನಿಸ್ವಾಮಿಗೆ ಎನ್ಡಿಎ ನಾಯಕತ್ವವನ್ನು ಕೊಡಲಾಗುತ್ತೆ. ಆಮೇಲೆ ಸೀಟು ಹೊಂದಾಣಿಕೆ ಬಗ್ಗೆ ಸದ್ಯದಲ್ಲೇ ನಿರ್ಧಾರ ಕೂಡ ಆಗುತ್ತೆ. ನೆಕ್ಸ್ಟ್ ಇಯರಲ್ಲಿ ಎಲೆಕ್ಷನ್ ಇದೆ. ಯಾವುದೇ ಷರತ್ತುಗಳಿಲ್ಲದೆ ಮೈತ್ರಿಯನ್ನು ಒಪ್ಪಿದೆ ಬಿಜೆಪಿ. ಅನಿವಾರ್ಯ, ಬೇರೆ ದಾರಿ ಇಲ್ಲ. ತಮಿಳುನಾಡಲ್ಲಿ ಎನ್ಡಿಎ ಮೈತ್ರಿಕೂಟ ಅಧಿಕಾರಕ್ಕೆ ತರಬೇಕು ಅಂತ. ಜೊತೆಗೆ ಹೊಸದಾಗಿ ರಾಜ್ಯಾಧ್ಯಕ್ಷರಾಗಿ ನೈನಾರ್ ನಾಗೇಂದ್ರನ್ ಅವರನ್ನು ಆಯ್ಕೆ ಮಾಡಿದ್ದಾರೆ. ಆತ ತಿರುನಲ್ವೇಲಿ ಶಾಸಕ ನೈನಾರ್ ನಾಗೇಂದ್ರನ್, ಆತನನ್ನು ಆಯ್ಕೆ ಮಾಡಿದ್ದಾರೆ. ಅಣ್ಣಾಮಲೈ ಅಂದರೆ ಆತ ರಾಜ್ಯಾಧ್ಯಕ್ಷನಾಗಿದ್ದರೆ ಈ ಮೈತ್ರಿ ಮಾತುಕತೆ ಆಗದೇ ಇಲ್ಲ ಅಂತ ಕೂತ್ಬಿಟ್ಟಿತ್ತು ಅಣ್ಣಾ ಡಿ ಎಂ ಕೆ ಅವರು. ಅದಕ್ಕೋಸ್ಕರ ಕಳೆದ ವಾರ ಆತನಿಂದ ರಾಜೀನಾಮೆ ಪಡ್ಕೊಂಡು ಈಗ ನೈನಾರ್ ನಾಗೇಂದ್ರನನ್ನು ರಾಜ್ಯಾಧ್ಯಕ್ಷರನ್ನಾಗಿ ಮಾಡಿದ್ದಾರೆ. ಮಹಾಮೈತ್ರಿ ಶುರುವಾಗಿದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಶಬೀರ್ ಅವರಿಂದ ಪಡ್ಕೊಳ್ಳೋಣ. ಶಬೀರ್, ನಿರೀಕ್ಷೆಯಂತೆಯೇ ತಮಿಳುನಾಡಲ್ಲಿ ಬಿಜೆಪಿ ಮತ್ತು ಅಣ್ಣಾ ಡಿ ಎಂ ಕೆ ಪಾರ್ಟಿ ಈಗ ಮೈತ್ರಿ ಮಾಡಿಕೊಂಡಿವೆ. ಅಣ್ಣಾಮಲೈ ರಾಜ್ಯಾಧ್ಯಕ್ಷ ಸ್ಥಾನದಿಂದ ಕೆಳಗಿಳಿದ ನಂತರದ ಬೆಳವಣಿಗೆಗಳು. ಸೊ ಈಗ ನೆಕ್ಸ್ಟ್ ಅಂತ ಅರವಿಂದ್ ನೋಡಿ, ತಮಿಳುನಾಡು ಚುನಾವಣೆ ಸಮೀಪಿಸ್ತಾ ಇರುವಂತದ್ದು. ಈ ನಿಟ್ಟಿನಲ್ಲಿ ಈಗ ಎಐಎಡಿಎಂಕೆ ಮತ್ತೆ ಬಿಜೆಪಿ ಒಟ್ಟಾಗಿ ಮೈತ್ರಿಯ ಮೂಲಕ ಚುನಾವಣೆಯನ್ನು ಎದುರಿಸಬೇಕು ಅನ್ನುವಂತ ನಿಟ್ಟಿನಲ್ಲಿ ತೀರ್ಮಾನವನ್ನ ಮಾಡಿತ್ತು. ಆದ್ರೆ ಈ ಒಂದು ಮೈತ್ರಿಗೆ ಬಿಜೆಪಿ ರಾಜ್ಯಾಧ್ಯಕ್ಷರಾಗಿದ್ದಂತ ಅಣ್ಣಾಮಲೈ ಅವರು ವಿರೋಧವನ್ನ ವ್ಯಕ್ತಪಡಿಸಿದ್ರು. ಈ ಮೈತ್ರಿ ಆಗಬಾರ್ದು ಅನ್ನುವಂತ ನಿಟ್ಟಿನಲ್ಲಿ ಅವರು ಪಟ್ಟಣ ಕೂಡ ಹಿಡ್ಕೊಂಡಿದ್ರು. ಮತ್ತೆ ರಾಜ್ಯ ನಾಯಕರ ಜೊತೆಗೂ ಕೂಡ ಅವರ ಸಂಬಂಧ ಅಷ್ಟೊಂದು ಉತ್ತಮವಾಗಿರ್ಲಿಲ್ಲ ಅನ್ನುವಂತ ನಿಟ್ಟಿನಲ್ಲೂ ಕೂಡ ಕೆಲವೊಂದಿಷ್ಟು ಆರೋಪಗಳು ಕೇಳಿ ಬಂದಿದ್ದು. ಈ ಹಿನ್ನೆಲೆಯಲ್ಲಿ ಅವರ ರಾಜೀನಾಮೆಯನ್ನ ಬಿಜೆಪಿ ಹೈಕಮಾಂಡ್ ಪಡ್ಕೊಂಡಿತ್ತು. ಈಗ ನೈನಾರು ನಾಗೇಂದ್ರ ಅವರನ್ನ ಹೊಸ ಅಧ್ಯಕ್ಷರನ್ನಾಗಿ ನೇಮಕ ಮಾಡುವಂತ ಕೆಲಸವನ್ನ ಕೂಡ ಮಾಡಿರುವಂತದ್ದು. ಇನ್ಫ್ಯಾಕ್ಟ್ ಅದಕ್ಕೆ ಚುನಾವಣೆಯನ್ನ ಕೂಡ ನಡೆಸಲಾಗಿತ್ತು. ಅವರೊಬ್ಬರನ್ನ ಬಿಟ್ಟು ಇನ್ಯಾರು ಕೂಡ ನಾಮಪತ್ರವನ್ನ ಸಲ್ಲಿಸಲಿರಲಿಲ್ಲ. ಹಾಗಾಗಿ ಅವ್ರನ್ನ ಅವಿರೋಧವಾಗಿ ಆಯ್ಕೆ ಮಾಡುವಂತ ಕೆಲಸವನ್ನ ಕೂಡ ಈಗ ಬಿಜೆಪಿ ಮಾಡಿದೆ. ಮುಂದಿನ ದಿನಗಳಲ್ಲಿ ಈಗ ಮೈತ್ರಿ ಕೂಡ ಮಾತುಕತೆಯು ಕೂಡ ಬಹುತೇಕ ಸಫಲ ಆಗಿರುವಂತದ್ದು. ಮತ್ತೆ ಅಧ್ಯಕ್ಷರು ಬದಲಾವಣೆ ಆಗಿರುವಂತಹ ಹಿನ್ನೆಲೆಯಲ್ಲಿ ಎಐಎಡಿಎಂಕೆ ಕೂಡ ಮೈತ್ರಿ ಮಾತುಕತೆಗೆ ಒಪ್ಕೊಂಡಿರುವಂತದ್ದು. ಮುಂದಿನ ದಿನಗಳಲ್ಲಿ ಎಷ್ಟು ಸೀಟ್ಗಳಲ್ಲಿ ಯಾರು ಸ್ಪರ್ಧೆ ಮಾಡಬೇಕು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಚರ್ಚೆಗಳು ಕೂಡ ನಡೆಯುತ್ತೆ. ಹೇಗಾದ್ರೂ ಮಾಡಿ ಡಿಎಂಕೆಯನ್ನ ಈ ಬಾರಿ ಸೋಲಿಸಿ ಅಧಿಕಾರದ ಚುಕ್ಕಾಣಿಯನ್ನ ಹಿಡಿಬೇಕು ಅನ್ನುವಂತ ನಿಟ್ಟಿನಲ್ಲಿ ಈಗ ಮೈತ್ರಿ ಪಕ್ಷಗಳು ಕೂಡ ತೀರ್ಮಾನ ಮಾಡಿರುವಂತದ್ದು. ಮುಂದಿನ ದಿನಗಳಲ್ಲಿ ಆ ನಿಟ್ಟಿನಲ್ಲಿ ತಂತ್ರಗಾರಿಕೆಗಳನ್ನ ಶುರು ಮಾಡ್ತವೆ. ಎಲ್ಲೆಲ್ಲಿ ಪ್ರಬಲವಾದಂತಹ ಹೋಲ್ಡ್ಗಳಿದಾವೆ ಅನ್ನುವಂಥದ್ದನ್ನ ಗುರುತಿಸಿ ಅಲ್ಲಿ ಸ್ಪರ್ಧೆಗೆ ಇಳಿಯುವಂತ ಸಾಧ್ಯತೆಗಳನ್ನ ಕೂಡ ನಿರೀಕ್ಷೆ ಮಾಡಬಹುದು. ಸಾಮಾನ್ಯವಾಗಿ ಬಿಜೆಪಿ ತಮಿಳುನಾಡಲ್ಲಿ ಅಷ್ಟೊಂದು ಬಲಿಷ್ಠವಾಗಿಲ್ಲ. ಎಐಎಡಿಎಂಕೆಗೆ ಹೆಚ್ಚು ಪ್ರಾತಿನಿಧ್ಯತೆ ಸಿಗಬಹುದು. ಅದರ ಜೊತೆಗೆ ಬಿಜೆಪಿ ಕೂಡ ಆಯಕಟ್ಟಿನ ಸ್ಥಳಗಳಲ್ಲಿ ಕೂಡ ಕಂಟೆಸ್ಟ್ ಮಾಡುವಂತ ಸಾಧ್ಯತೆಗಳನ್ನ ನಿರೀಕ್ಷೆ ಮಾಡಬಹುದು. ಅರವಿಂದ್. ರೈಟ್ ಶಬೀರ್, ಥ್ಯಾಂಕ್ ಯು. ತಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದ. ಈಗಾಗಲೇ ತಮಿಳುನಾಡಲ್ಲಿ ಡಿಎಂಕೆ ಅಧಿಕಾರಕ್ಕೆ ಬಂದು 10 ವರ್ಷ ಆಗ್ತಾ ಇದೆ. ಅಂದರೆ 2 ಬಾರಿಗೆ ಡಿಎಂಕೆಗೆ ಅಧಿಕಾರ ಕೊಟ್ಟಿದ್ದಾರೆ. ಈ ಸರ್ತಿಯಲ್ಲಿ ಬದಲಾವಣೆಯ ಗಾಳಿ ಬೀಸುತ್ತೆ ಅಂತಕ್ಕಂಥ ಲೆಕ್ಕಾಚಾರ. ಪ್ರತಿ ಸರ್ತಿ ಅಣ್ಣಾ ಡಿ ಎಂ ಕೆ ಮತ್ತು ಡಿಎಂಕೆ ನಡುವಣ ಒನ್ ಟರ್ಮಲ್ ಅವರು, ಒನ್ ಟರ್ಮಲ್ ಇವರು, ಈ ಥರನೇ ಅಧಿಕಾರ ಬರ್ತಾ ಇತ್ತು. ಜಯಲಲಿತಾ ಇದ್ದಾಗ 2 ಸರ್ತಿ ಕಂಟಿನ್ಯೂಸ್ ಆಗಿ ಅಣ್ಣಾ ಡಿ ಎಂ ಕೆ ಗೆದ್ದಿತ್ತು. ಈಗ ಡಿ ಎಂ ಕೆ ಮತ್ತೆ ಇವಾಗ ನೋಡೋಣ ಯಾವ ರೀತಿ ಬದಲಾವಣೆಗಳಾಗುತ್ತೆ ಅಂತಂದ್ಬಿಟ್ಟು.